ಐ ಮೀನ್ ವೈಟ್ ಔಟ್ಫಿಟ್ ಆಗೈತಿ ನಂದನ ಮನ ಮ್ಯಾಚಿಂಗ್ ನೆಕ್ಸ್ಟ್ ಡ್ಯಾನ್ಸ್ ನಮ್ದಾರ ಇನ್ನು ಅವಾಗಿಂದ ನೋಡತ್ತೇನ ಡ್ಯಾನ್ಸ್ ಮಮ್ಮಿ ಬಾಳ ಹಾಕಿದ್ರೆ ಮತ್ತದ ಸೂಪರ್ ಸೂಪರ್ ಅರುಂಧತಿ ಪಿಕ್ಚರ್ನಾಗ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲ ಅರ್ಚಿತದ್ರಿ ಅಂತ ಅನ್ಕೊಂಡಿನಿ ಅಂಡ್ ನಾವು ಕ್ರೂ ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ ರೋಲ್ ರೈಡರ್ ಪ್ರತೀಕ್ಷಾ ಬ್ಯಾಕ್ ಅಗೇನ್ ವಿತ್ ನ್ಯೂ ಬ್ಲಾಗ್. ಅಂಡ್ ಏನ್ರಿಪ್ಪ ಅಂತಂದ್ರೆ ಇವತ್ತೆಲ್ಲ ಹೋಗ್ಬೇಕಂತಂದ್ರೆ ಬೆಳಗಾವಿಗೆ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಇವತ್ತು ಎಂಗೇಜ್ಮೆಂಟ್ ಐತಿ, ಬಾರಾತದು ಐತಿ. ಯಾಕಂದ್ರೆ 3-4 ಗಂಟೆಗೆ ಹೋಗ್ಬೇಕು, ಈಗ ಆಲ್ರೆಡಿ 12 ಗಂಟೆ ಆತ. ಆ್ಯಂಡ್ ಇವತ್ತು ಏನು ಮಾತಾಡ್ಬೇಕಂತ ಹೇಳತ್ತಿಲ್ಲ ಹಂಗೆ, ಯಾಕಂದ್ರೆ ಸ್ವಲ್ಪ ಹಿಂಗೆ ಆಗತ್ತೈತಿ. ಸ್ವಲ್ಪ ಶಾಪಿಂಗ್ ಐತಿ. ಶಾಪಿಂಗ್ ಅಂದ್ರೆ ಇನ್ನೂ ಮುಗಿಯವಲ್ತದ. ಏನೇನೋ ಸೇಫ್ಟಿ ಪಿನ್ಸ್ ಮತ್ತು ಏನೇನೋ ತೊಗೊಳ್ದೈತ್ರಿ. ನಮ್ಮ ಅಣ್ಣದ ಅದೇನೋ ಕೊಲ್ಲಾಪುರಿ ಚಪ್ಪಲ್ ತೊಗೊಳ್ದೈತಂತ, ಅದೊಂದು ತೊಗೋಬೇಕಾ. ಆ್ಯಂಡ್ ಲೆಟ್ಸ್ ಗೋ ಹೋಗು ನನ್ನ ಬರೀ ಫ್ಯಾಮಿಲಿ. ಯಾವ ಒಂದು ನೋಡ್ರಿ ಇಲ್ಲಿ ಆಗಲೇ ಚಿನ್ನು ಅಣ್ಣ ಒಂದಾನ ಆಗಲೇ ಅವ್ರ ಗುಡಿದ ಪೂಜೆ ಐತೆ ಅಲ್ಲಿದ್ದಾವ. ಇವತ್ತು ಬಂದಾನೆ ಮದುವೆ ಸಂಬಂಧ ಅಂತಂದೆ. ಆ್ಯಂಡ್ ಹೋಗು ನನ್ನ ಬರೀ ಮತ್ತೆಲ್ಲ ಡ್ರೆಸ್ ಒಂದು ಕಡೆ ರೆಡಿ ಮಾಡಿಟ್ಟೈತಿ, ಅದನ್ನು ತೊಗೊಂಡು ಹೋಗ್ಬೇಕಾ. ಏನ್ರಿಪ್ಪ ಅಂತಂದ್ರೆ ಮಾರ್ಕೆಟಿಗೆ ಬಂದಿತ್ತೆ. ಮಾರ್ಕೆಟ್ನಾಗಪ್ಪ ಇಷ್ಟು ಬಿಸಿಲು ಐತ್ರಿಪ್ಪ, ಅದ್ರಾಗ ಬಿಸಿಲು. ಆಮೇಲೆ ಮಾರ್ಕೆಟ್ ಅಂದ್ರೆ ಆಬ್ವಿಯಸ್ಲಿ ರಶ್ ಇರತೈತಿ, ಕಿಚ್ಚಿ 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 ಫುಲ್. ನಂದೇನಿತ್ತೆ ಕೆಲಸ ಅದೆಲ್ಲ ಮುಗಿತಾ. ಆಮೇಲೆ ಅಣ್ಣ ಸ್ಲಿಪರ್ಸ್ ಒಳಗೆ ಬಂದಿದ್ನಲ್ಲ, ಒಂದು ಕೊಲ್ಲಾಪುರಿ ಚಪ್ಪಲ್ ಇಡೀ ಮಾರ್ಕೆಟ್ ಹುಡುಕಿದ್ರು ಸಿಗಾಕುಂತಿಲ್ಲ. ಏನಂದ್ರಿಪ್ಪ ಆಮೇಲೆ ಒಂದು ಯಾವ್ದು ಅಂಗಡಿನಾಗ ಮತ್ತೆ ವಾಪಸ್ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ವಿ. ಅದರಾಗ ಅದು ಸೆಲೆಕ್ಟ್ ಆಗಿತ್ತು ಆಲ್ರೆಡಿ. ಇನ್ನೊಂದು ಅವ್ರು ಸೈಜ್ ತರಕ್ಕೆ ಹೋಗತ್ತಿದ್ರೆ ಅವಾಗ ಅಲ್ಲೇ ಕೆಳಗೆ ಒಂದೇನೋ ಕೊಲ್ಲಾಪುರಿ ಚಪ್ಪಲ್ ಕಾಣ್ತೆ. ಮತ್ತೆ ಕೇಳಿದೆ ಲಕ್ಕಿಲಿ ಒಂದು ಸೈಜ್ ಇತ್ತೆ, ಅದನ್ನು ತೊಗೊಂಡಿಗೆ ಎಲ್ಲಿ ಹೊಂಟಿದ್ರಿಪ್ಪ ಅಂತಂದ್ರೆ ಮನೆಗೆ ಹೋಗ್ಬೇಕಾರೆ ಅಲ್ಲಿ ಐರನ್ನಿಗೆ ಕೊಟ್ಟಿತ್ತು ಸ್ವಲ್ಪ ಡ್ರೆಸ್, ಅದನ್ನು ತೊಗೊಂಡು ಹೋಗ್ಬೇಕು. ಹೋದ್ ಕೂಡಲೇ ರೆಡಿ ಆಗ್ಬೇಕು. ರೆಡಿಯಾಗಿ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತಂದ್ರೆ ಬೆಳಗಾವಿಗೆ ಹೋಗ್ಬೇಕು. ಇನ್ನು ಎಷ್ಟು ಗೊತ್ತಿಲ್ಲ, ಇಲ್ಲಿಂದ ಹೋಗಾಕನೇ ಅರ್ಧ ಟೈಮ್ ಹಿಡಿತೈತಿ. ನೋಡ್ಬೇಕ್ರಿಪ್ಪ, ಇನ್ನೂ ಕೆಲಸ ಭಾಳ ಅದಾವ. ಇನ್ನೂ ಪ್ಯಾಕಿಂಗ್ ಮಾಡ್ಬೇಕು. ಆಮೇಲೆ ಭಾಳ ರಗಡ್ ಕೆಲಸ ಅದಾವ್ರಿಪ್ಪ. ನಾವ್ ಹೆಂಗ್ರಿಪ್ಪ ಅಂತಂದ್ರೆ ಎಂಡ್ ಮೂಮೆಂಟಿಗೆ ಕೆಲಸ ಮಾಡೋರು. ಅದೇ ಲಾಸ್ಟಿಗೆ ಎಂಡ್ ಮೂಮೆಂಟಿಗೆ ಕೆಲಸ ಮಾಡೋದನ್ನ ಮಜಾ ಬರ್ತೈತೆ ಕರೆ. ಇಫ್ ಇನ್ ಕೇಸ್ ನೀವು ಫಸ್ಟೇ ಪ್ರಿಪೇರ್ ಆಗಿ ಕುಂತಿದ್ರಿ ಅಂತಂದ್ರೆ ಒಂದೆರಡು ಲಾಸ್ಟಿಗೆ ನೆನ್ಪಾರ್ ಬಿಡ್ತೀರಿ. ಅದ ಎಂಡ್ ಮೂಮೆಂಟಿಗೆ ನೋಡ್ರಿ ಹೆಂಗ್ ಮಜಾ ಬರ್ತೈತಿ. ಓಡಾಡ್ಕೊಂತೆಲ್ಲ ಕೆಲಸ ಹೊಡೆದ ಬಿಡ್ದು ಬಿಡು ಅಂತಂದೆ. ನಿಂಗೆಲ್ಲ ಸ್ನೇಹಿತ ನಂಗೂ ಕಮೆಂಟ್ನಾಗ ಹೇಳ್ರಿ ನೀವು ನೋಡೋಣ, ನೀವು ಎಲ್ಲ ಫಸ್ಟ್ ಪ್ರಿಪೇರ್ ಆಗಿ ಎಲ್ಲ ಕೆಲಸ ಮಾಡಿಟ್ಟಿರ್ತೀರೋ ಏನು ಎಂಡ್ ಮೂಮೆಂಟಿಗೆ ಗುದ್ದಾಡ್ತೀರಿ ಅಂತಂದು ಹೇಳ್ರಿ ನಂಗೆ. 2000 years later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಲೈಟಾಗಿ ಮೇಕಪ್ ಮಾಡ್ಕೊಂಡೀನಿ. ಮೇಕಪ್ ಅನ್ನೋಕೇನೆ ಜಸ್ಟ್ ನೋಡ್ರಿ ಐಲೈನರ್, ಕಾಜಲ್ ಹಚ್ಕೊಂಡೀನಿ, ಲೈಟಾಗಿ ಲಿಪ್ಸ್ಟಿಕ್ ಹಚ್ಕೊಂಡೀನಿ. ಏನಿದೆ ಬ್ಯಾಡ್ ಬಿಡ್ರಿಪ್ಪ, ನೇಲ್ ಪಾಲಿಶ್ ನೋಡೋಕೆ ಹಾಕ್ತೀರಿ ನೀವು. ನನ್ನ ಕೈಗಿಂತ ನಾ ತೋರ್ಸಕ್ಕೆ ಹೋಗೋದಿಲ್ಲ. ಇಲ್ಲಿ ನೋಡ್ರಿ ಅದು ಹೆಂಗೆ ಹಚ್ಕೊಂಡು ಗೊತ್ತಾ, ಸಣ್ಣ ಹುಡುಗರು ಹಚ್ಕೊಂತಾರೆ ಗೊತ್ತಾ. ಇಲ್ಲಿ ನೋಡ್ರಿ ಭಾಳ ಅಂದ್ರೆ ಭಾಳ ಕಾಣತೈತೆ ಅದು ನೇಲ್ ಪಾಲಿಶ್. ಅದಕ್ಕೆ ಪುಣ್ಯಕ್ಕೆ ನಾನು ನೇಲ್ ಪಾಲಿಶ್ ಕೀಪ ಇಲ್ಲ, ನೇಲ್ ಪಾಲಿಶ್ ರಿಮೂವರ ತೊಗೊಂಡಿದ್ದೆ. ಆ್ಯಂಡ್ ಹಚ್ಕೊಂಡಿದ್ದೆ ಅಷ್ಟೇನು ಕ್ಯೂಟ್ ಕಾಣತ್ತಿಲ್ಲ, ಚಂದ ಕಾಣತ್ತಿಲ್ಲ ನೋಡ್ರಿ. ಅದಕ್ಕೆ ಇದನ್ನು ತಗೊಂಡ್ಬಿಡ್ತೇನೆ. ಅದು ಬೇಡ ಅಷ್ಟು ಟೂ ಗರ್ಲಿಸ್ ಟೂ ಬೇಡ. ಐ ಆಮ್ ಗುಡ್ ಲೈಕ್ ದಿಸ್ ಓನ್ಲಿ. ಇಂಥ ಡ್ರೆಸ್ನಾಗ ನೋಡ್ರಿ ಹೆಂಗಂತ ಟ್ರೆಡಿಷ್ನಲ್ ಡ್ರೆಸ್ನಾಗೂ ಚಂದ ಕಾಣೋದಿಲ್ಲ ಅಂತಿಲ್ಲ. ಯುವರ್ ರಾಯಲ್ ರೈಡರ್ಸ್ ಲೇ ಎವ್ರಿವೇರ್. ಬಟ್ ಏನ್ರಿಪ್ಪ ಅಂತಂದ್ರೆ ಏನೋ ಒಂದೀಗ ರೆಡಿ ಆಗ್ಬೇಕಾ, ಇಷ್ಟಂತೂ ಮೇಕಪ್ ಮಾಡ್ಕೊಂಡೆ ನಾ. ದಿಸ್ ಮಚ್ ಓನ್ಲಿ. ರೆಡಿಯಾಗಿ ಬಿಂದಿ ಇಟ್ಕೊತೇನಂತ ಅದಾತಂದು ಮುಗೀತು, ಮತ್ತೇನೂ ಇಲ್ಲ ಅಷ್ಟೇ ನೋಡಿ. ಐಲೈನರ್ ಹಚ್ಕೊಳಕ್ಕೆ ಬರ್ತೈತ್ರಿ ನಂಗೆ. ಬೀಯಿಂಗ್ ಅ ಟಾಂಬಾಯ್ ಐಲೈನರ್ ಹಚ್ಕೊಂತೇನೆ. ಬಿಗ್ಗೆಸ್ಟ್ ಫ್ಲೆಕ್ಸ್ ಅದ, ಗೊತ್ತಿರ್ತೈತೆ ಹುಡುಗಿಯಾರಿಗೆ ಗೊತ್ತಿರ್ತೈತೆ. ಯಾಕಂದ್ರೆ ಐಲೈನರ್ ಹಚ್ಕೊಳ್ಳೋದು ಎಷ್ಟು ಕಷ್ಟ ಅಂತ. 2000 years later. ಲೆಟ್ಸ್ ಗೋ ಆಲ್ ಸೆಟ್. ಇದು ನನ್ನ ಔಟ್ಫಿಟ್ ನೋಡ್ರಿ ಹಿಂಗಾಗೈತಿ. ನೇಲ್ ಪಾಲಿಶ್ ಹಚ್ಕೊಂಡಿದ್ದೆಲ್ಲ ತೆಗದೆ. ನೇಲ್ ಪಾಲಿಶ್ ತೆಗೆದ್ರೆ ಆ್ಯಕ್ಚುಲಿ ಕ್ಯೂಟ್ ಕಾಣತೈತೆ. ಅದ ಅಷ್ಟು ಭಾಳ ಒಂಟೆ ಪಾಡ್ ಅನ್ಸತ್ತಿ ನೇಲ್ ಪಾಲಿಶ್. ಆ್ಯಂಡ್ ಹಿಂಗೈತಿ ನಾನು ಹಿಂಗೆ ಕಾಣತ್ತೇನೆ ಹೇಳ್ರಿ ಕಮೆಂಟ್ನಾಗ. ಸಿಂಪಲ್ ಆ್ಯಂಡ್ ಕ್ಯೂಟ್ ಗಲ್ ಅವೈಲೇಬಲ್ ಆಗೈತಿ. ಲೆಟ್ಸ್ ಗೋ. ಆ್ಯಂಡ್ ಫ್ಯಾಮಿಲಿಗೆ ಅಲ್ಲೇ ಕಾರ್ನಾಗ ಕುಂತು ಬ್ಯಾಂಗಲ್ ಹಾಕೋಬೇಕಾ. ಯಾಕಂದ್ರೆ ಈಗ ಆಲ್ರೆಡಿ ಲೇಟ್ ಆಗೈತಿ. ಇಷ್ಟೆಲ್ಲ ರೆಡಿ ಆಗೋ ತನಕ ಲೇಟ್ ಆಯ್ತು. ಬ್ಯಾಂಗಲ್ ಒಂದು ಹಾಕೊಳ್ಳೋಣಂತ ಈ ಕೈಯ ಮತ್ತು 2 ಕೈ ಕಾರ್ನಾಗ ಜುಗಾಡ್ ಮಾಡತ್ತೀವಿ ನೋಡ್ರಿ. ಒಂದು ಬಳಿ ಹಾಕತ್ತೀವಿ, ಬಳಿ ಹಾಕೊಳ್ಳೋದು. ಮಮ್ಮಿ ಎಲ್ಲ ಹೊಂದಿಸ್ಕೊಡೋದು ಎಲ್ಲ ಹಾಕೊಂಡ್ಬೇಕು. ಬೇರೆ ಬ್ಯಾಂಗಲ್ಸ್ ನೋಡ್ರಿ ಇಲ್ಲೇ ನಮ್ಮ ಮಮ್ಮಿ ಭಾಳಷ್ಟು ಹಾಕ್ಬಿಟ್ಟಿದ್ರು ಒಂದು 2 ಎಕ್ಸ್ಟ್ರಾ. ಮತ್ತು ಅದನ್ನ ಜಗಳ ಮಾಡಿ ನೀವೇನು ಕುಡಿಯತ್ತೀರಿ? ಚಾ ಕುಡಿಯತ್ತೀರಿ? ಬದಾಮ್ ಹಾಲು ಕುಡಿ ಚಂದ ಕಾಣೋದು. ಇಲ್ಲ ನಾ ಚಾ ಕುಡ್ತೇನೆ ಚಂದ ಕಾಣ್ತಾರೆ. ಬದಾಮ್ ಹಾಲು ಕುಡಿಬೇಕು. ಮಮ್ಮಿ ಭಾಳ ಹಾಕಿದ್ರೆ ಮತ್ತೆ ಅದು ಭಾಳ ಓಡ್ ಅನ್ಸತ್ತೈತೆ. ಯಾಕಂದ್ರೆ ಬಂಗಾರಿ ಮಾಡ್ತಿದ್ವಿ ಆ್ಯಂಡ್ ನಂಗೆ ಸೇರುದಿಲ್ಲ ಅಂತ ಅದ್ರ ಸಂಬಂಧ ನೋಡ್ರಿ ಮತ್ತೆ ತಗದೇನ. ಮತ್ತೆ ಹಿಂದಿನೂ ಚಂದ ಕಾಣತೈತಿ. ಆ್ಯಂಡ್ ಬಿಸಿಲು ಐತೆ ಅಂತ ಹಿಂಗೆ ಗೊತ್ತೈತಿ. ಆ್ಯಂಡ್ ಇನ್ನೂ ಒಂದು ಸೀಕ್ರೆಟ್ ರಿವೀಲ್ ಮಾಡತ್ತೆ. ನಾನು ಮಣ್ಣನ ಮುಖ ನೋಡ್ರಿ ಬೇಕಾರೆ ಹೆಂಗೆ ಇಳಿತೈತೆ ಅಂತ ನಮ್ಮಪ್ಪ ಅದೇ ಆಲ್ರೆಡಿ ನಮ್ಮ ಹುಡುಗಿನ ಹರಿಸಿದೆ ಅಂತಂದ್ರೆ ಯಾರು ಹರಿದೂ ಇಲ್ಲ. ಇಷ್ಟು ವರ್ಷ
ಹಾರ್ಸಾಕ ಯಾರು ಹಾರಿದ್ರೇನೆ ಇದ್ದವ್ರು ಬಿಟ್ಟು ಹೋದ್ರೆ ಅಂಡ್ ನಮ್ಮ ಅಣ್ಣಂದು ಆಲ್ರೆಡಿ ಫಿಕ್ಸ್ ಆಗೈತ್ರಿ ಅಲ್ಲ ಸೈಡ್. ಸೊ ಅದನ್ನೆಲ್ಲ ಸೀಕ್ರೆಟ್ ಹೇಳೋಂಗ್ ಯಾರಂತ. ಬಟ್ ಇಫ್ ಇನ್ ಕೇಸ್ ಯಾರು ನಮ್ಮ ಅಣ್ಣ ಮೇಲೆ ಕನಸು ಇಟ್ಕೊಂಡ್ ಹೋದ್ರೆ ತೆಗೆದ್ಬಿಟ್ಟು ಸಿಗುದಿಲ್ಲ. ಅಲ್ಲಿ ನಮ್ಮ ಪಪ್ಪ ಶೇರ್ ಮಾಡ್ತಾರೆ ನೋಡ್ರಿ ಹುಡುಗಿ ಡೀಟೇಲ್ಸ್ ತೋರಿಸ್ತೀನಿ. ಪಪ್ಪ ನೀ ಅರ್ಧ ಕೂಡ ಮಾತಾಡ್ ಬಂದಿದ್ದಿಲ್ಲ. ನಾ ಎಲ್ಲಿ ವಿಜಯನು ಅಲ್ಲೇ ಅಲ್ಲ ಗಾಡಿ ಹೊಡಕ್ಬೇಕು ಇಬ್ರಿಗೂ. ಅದಷ್ಟು ಕೇಳಾತಿದ್ದಿಲ್ಲ ಗೊತ್ತಿಲ್ಲ ಕರೆ ಫಿಕ್ಸ್ ಆಗೈತೆ ನಮ್ಮ ಇಬ್ರಿಗೂ ಗಾಡಿ ಹೊಡಕ್ಬೇಕಲ್ಲ. ನಾನು ಮದುವೆ ಆಕೇನಿ ನಾನು ಟ್ರ್ಯಾಕ್ಟರ್ ಹೊಡ್ಕೊಂಡು ಅಡ್ಡಾಡೋನಲ್ಲ ಇವ್ಡ್ತಂತೆ. ವಿಜಯನು ಅಲ್ಲೇ ಕೊಡ್ತೈತೆ ತಗೋರಿ ಯಾರನ್ನ ನೋಡಿ. ಅವ್ರ ತಂಗಿನ ವಿಜಯ ಕೊಡಾತೇರಿ ಅವ್ರ ಅಕ್ಕಾಗ ಅಕ್ಕ ನಂಗ್ಲಿ ತಂಗಿ ಅವಂಗ ನೋಡ್ರಿ ಇಲ್ಲೇ ನೋಡ್ರಿ ಹೂ ಅಂತ ನಮ್ಮ ಅಣ್ಣ ಆಗ್ಲಿ ಆಲ್ರೆಡಿ. ರಾಜಾಜಿ ಅವ್ರ ತಮ್ಮ ನಿನಗ ಅವ್ರ ತಮ್ಮನೇ ಇಲ್ಲ, ಮೂರು ಅವ್ರ ಮಂದಿ ತಮ್ಮನೇ ಇಲ್ಲ. ಹತ್ರ ಹ್ಮ್. ನಾನು ಇಲ್ಲ ಅಂತ ಅಲ್ಲಿ ಅಡ್ಡಾಡ್ತಿರ್ತಾನೆ ಗಟ್ರ ದಂಡ ನೋಡಣ ಇಲ್ಲ ಈಗ ತರ್ಗ ಮದೇಸ ಅಂತ ಐಸು ಅಂತಾನೆ ಈಗ ಪ್ರದ್ದು ಇನ್ನೊಂದು ವರ್ಷರಿ ಫ್ಯಾಮಿಲಿ. ಇನ್ನೊಂದು ವರ್ಷ ಅಲ್ಲ ಇನ್ನೊಂದು 6 ತಿಂಗಳು ಮ್ಯಾಕ್ಸಿಮಮ್. ಉಂಗುರ ಅಲ್ಲಿ ತೆಗೆದಿಟ್ಟೇವ್ರ ಮನ್ಯಾಗ ಮತ್ತೆ ತುಳಸಿ ಮೆಹಂದಿ ಹಚ್ಕೊಂಡಿಲ್ಲ ಚುಕ್ ಚುಕ್ಕೆ. ಕೀಪ್ ಇಟ್ ಪ್ರೈವೇಸಿ. ಪ್ರೈವೇಟ್ ಅಲ್ಲ ಮಸಾಲ ತೋರಿಸ್ರಿಪ್ಪ. ಕೀಪ್ ಇಟ್ ಪ್ರೈವೇಸಿ. ಕೀಪ್ ಇಟ್ ಪ್ರೈವೇಸಿ ಅಂತ. ಅಂಡ್ ಫ್ಯಾಮಿಲಿ ನೋಡ್ರಿ ನಾವ್ ಯಾರು ಕಾರ್ನಾಗ ಹತ್ತೇವ್ ಅಂತಂದ್ರೆ ಮಧು ಮಕ್ಕಳನ್ನ ಕಾರ್ನಾಗ ಹತ್ತೇವ್. ಯಾಕಂದ್ರೆ ಅಲ್ಲೇ ಬೇರೆ ಕಾರ್ ಇದ್ದಿರ್ಕಿಲ್ಲ ಅದ್ರ ಸಂಬಂಧ ಇದ್ರಾಗ ಹೊಂಟೇವ್. ಈಗ ಬರುಬೇಕಾರೆ ಅವ್ರು ಇದ್ರಾಗ ಬರ್ತಾರೆ. ಕಾರ್ ಪ್ರಾಬ್ಲಮ್ ಆಗೈತ್ಲ ಅದೇ ಅಂದ್ರೆ ಯಾರು ಇದ್ದಿದ್ದಿಲ್ಲ ಅಲ್ಲಿ ಅದ್ರ ಸಂಬಂಧ. ಅದ್ರ ಸಂಬಂಧ ಹಿಂಗ ಆಗೈತ್ರಿ ಸೀನ್ ಅಂತ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಷ್ಟೋ ತನಕ ಭಾರತ್ನಾಗ ಡ್ಯಾನ್ಸ್ ಮಾಡಿದ್ವಿ ಮಸ್ತ್. ಆ್ಯಂಡ್ ಈಗ ಅಲ್ಲೇ ಸ್ವಲ್ಪ ಜ್ಯೂಸ್ ಇಟ್ಟ ಜ್ಯೂಸ್ ಕುಡ್ದು. ಆ್ಯಂಡ್ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಈಗ ಏನೋ ಫಂಕ್ಷನ್ ಐತಿ ಈಗ ಹೋಗ್ಬೇಕಾ ಲೈಕ್ ಎಂಗೇಜ್ಮೆಂಟ್ ಇದು ಎಂಟ್ರೆನ್ಸ್ ಆಗ್ತೈತೆ ಅವ್ರದ್ದು. ಅದಾದ್ಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ಬೇಕು. ಆ್ಯಂಡ್ ನಮ್ದೇನು ಡ್ಯಾನ್ಸ್ ಐತಲ್ಲ ಸಂಗೀತಕ್ಕೆ ಬೇರೆ ಡ್ರೆಸ್ ಐತಿ. ಆ್ಯಂಡ್ ಅವಾಗ ಈಗ ಚೇಂಜ್ ಮಾಡಾಕೈತಿ ಫ್ಯಾಮಿಲಿ. ಆ್ಯಂಡ್ ನೋಡೋಣ ಡ್ಯಾನ್ಸ್ ಮಾಡ್ಯಾರ ಯಪ್ಪ ವಿಜಯವಾಯಿ ಮಸ್ತ್ ಗುಣ ಅದ ಹಂಗೆ ಟಾಟ ಆಟ ಅಂತ. ಸೊ ಫ್ಯಾಮಿಲಿ ಇದು ಔಟ್ಫಿಟ್ ಹಾಕೊಂಡೆ ನಾನು ಹಿಂಗೈತೆ ನೋಡ್ರಿ ವೈಟ್ ಕಲರ್ದ. ಆ್ಯಂಡ್ ಇದೆ ಆ್ಯಂಡ್ ಎಂಗೇಜ್ಮೆಂಟ್ ಮತ್ತು ಡ್ಯಾನ್ಸಿಗೆ ಇದು ಔಟ್ಫಿಟ್. ಓಕೆ ಸೊ ಹಿಂಗೈತೆ. ಆ್ಯಂಡ್ ಹೇರ್ ಸ್ಟೈಲ್ ಹಿಂಗೆ ಹಾಕೊಂಡೇನಿ. ಆ್ಯಂಡ್ ಈಗ ವೇಲ್ ಹಂಗೈತೆ ನೋಡ್ರಿ ಹಿಂಗೈತೆ. ಆ್ಯಂಡ್ ಥಿಂಕ್ ಮಾಡತ್ತೀನಿ ಸ್ವಲ್ಪ ತನಕ ಹಿಂಗೆ ಓಪನ್ ಆಗಿಬಿಡ್ತೀನಿ. ಇನ್ ಕೇಸ್ ಶಕ್ಕಿ ಆಗತ್ರಿಪ್ಪ ಅಂತಂದ್ರೆ ಒಂದು ಕ್ಲಿಪ್ ಹಾಕೊಂಡ್ಬಿಡ್ತೇನಂತೆ. ಹಿಂಗೈತೆ ನೋಡ್ರಿ. ಬ್ಯಾಡ್ ಅಂತಂದ್ರು ಡಾರ್ಕ್ ಲಿಪ್ಸ್ಟಿಕ್ ಹಚ್ಚಾರ ನಂಗೆ ಅದು ಹೋಗ್ತೈತೆ ಅಲ್ಲಿ ಮಟ ನನ್ನ ಕಡೆ. ಇಲ್ಲಿ ನೋಡ್ರಿ ಇಲ್ಲಿ ಫ್ಯಾಮಿಲಿ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಮಮ್ಮಿ ಅದು ಕುಂತಾರ ನೋಡ್ರಿ ಇಲ್ಲಿ.
ಕೆಳಗೆ ಇಳಿದು ಹೋಗ್ಬೇಕು ಈಗ. ಲೆಟ್ಸ್ ಗೋ. ಫ್ಯಾಮಿಲಿ ಇಲ್ಲಿ ಫೋಟೋ ಸೆಷನ್ ವೈಟ್ ಆಗ್ಯಾವ. ನಾನು ನಮ್ಮ ಅಣ್ಣ ವೈಟ್ ಆಗ್ಯಾವ. ಐ ಮೀನ್ ವೈಟ್ ಔಟ್ಫಿಟ್ ಆಗೈತಿ. ನಂದು ನಮ್ಮ ಅಣ್ಣ ಮ್ಯಾಚಿಂಗ್ ಟೈಪ್ ಆಗೈತಿ. ಡ್ಯಾನ್ಸ್ ಮಾಡೋದೈತಿ ನಾವು. ಡ್ಯಾನ್ಸ್ ಹೆಂಗೆ ಕಾಣತ್ತೇನೆ ಹೇಳ್ರಿ, ಕಮೆಂಟ್ನಾಗ ಹೇಳ್ರಿ. ಓಕೆ, ಹೆಂಗೆ ಕಾಣತ್ತೇನಂತೆ. ಚಂದ ಕಾಣತ್ತೇನಿ, ಬಟ್ ಯಾಕೆ ಲಿಪ್ಸ್ಟಿಕ್ ಸ್ವಲ್ಪ ಆಡ್ ಅಂತ ಅನ್ಸತ್ತೈತೆ ನಂಗೆ. ಆಮೇಲೆ ಒರೆಸ್ಕೊಂಡೆ ನಾನು ಸ್ವಲ್ಪ ಹಿಂಗಾರಿಪ್ಪ ನಂಗೆ. ಅದು ಸೇರ್ಕಿ ಬಂದಿಲ್ಲ ಅಂದರೆ ಸೇರ್ಕಿ ಬಂದಿಲ್ಲ. ಅಲ್ಲಿ ಒಳಗೆಲ್ಲ ಪೂಜಾ ನಡೀತೈತ್ರಿ. ನಮ್ಮ ಕಾರೆಲ್ಲ ಹೋಗೈತಿ. ಐಗೆ ಹೊರ ಹೋಗಿರ್ಬೇಕು ಅನಿಸ್ತೈತೆ ಪಪ್ಪ. ಆ್ಯಂಡ್ ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಚಾ ಕುಡಿಯೋಕೆ ಬಂದೆ ಅಂತ ಹೇಳಿ. ಆ್ಯಂಡ್ ಈಗೆಲ್ಲಿ ಬಂದಿದ್ರಿಪ್ಪ ಅಂತ ಚಾ ಕುಡಿಯೋಕೆ ಬಂದಿತ್ತು ಇನ್ನೊಂದ್ಸಲ. ಇದೆ ನಮ್ಮ ಅಣ್ಣ ಏನಂತಂದ್ರಿಪ್ಪ ಅಂತಂದ್ರೆ ನಾನು ಅದು ಕನ್ನಡ ಫಿಲ್ಮ್ ಆಕ್ಟರ್ ಅದಾರಲ್ರಿ ಕನ್ನಡ ಫಿಲ್ಮ್ ಆಕ್ಟರ್ ರಮ್ಯಾ. ನೀವು ತಮ್ಮ ಬಿಳ್ಸಿಪ್ಪ ವೈಟ್ ಕಲರ್ ಹಂಗೆ ಐತಿ. ಯಾಕಂದ್ರೆ ಬೀಜ ಆಡ್ತಾಡದನ್ರಿ ಸ್ವಲ್ಪ. ಸಾಕು ಬೈ ಹಾಫ್ ಚಾ ಕೊಡೋದ್ರೆ ಫುಲ್ ಕೊಡ್ತೀಯಲ್ವ ರಾಜ. ನಮ್ಮ ಅಣ್ಣ ಅಲ್ಲೇ ನಮ್ದು ಫ್ಯಾಮಿಲಿ ಮೆಂಬರ್ಸ್ ಮತ್ತದು ಸಿಕ್ಕರಲ್ಲ ಆಂಟಿ ಅದು ಸೈಡ್ ಹೋಗ್ಯಾನೆ. ನಂದು ಒಂದೆರಡು ಕ್ಲಿಪ್ಸ್ ಮಾಡೋದೈತಿ. ಅದ್ರ ಸಂಬಂಧ ನಮ್ದು ನಾ ಮತ್ತು ವಿಜಯ್ ಇತ್ತ ಸೈಡ್ ಹೊಂಟೀವಿ. ನಮ್ಮ ಅಣ್ಣ ಕರ್ ಸಾಕತ್ತ ನೀವು ಹೋಗ. ನಮ್ಮ ಅಣ್ಣ ಕರ್ ಸಾಕತ್ತ ಎಲ್ಲೋ ಹೊಂಟಾನೆ. ಆ್ಯಂಡ್ ನಾವು ಒಂದೆರಡು ಕ್ಲಿಪ್ಸ್ ತೊಗೊಳು ನೋಡು ಹೆಂಗೆ ಆಗ್ತೈತೆ ಅಂತ. ವಿಜಯ್ ಬೈ ಶೂಟ್ ಮಾಡೋದನ್ರಿ ಪ್ರಾಕ್ಟೀಸ್ ಮಾಡತ್ತಾರೆ. ಆ್ಯಂಡ್ ಹಿಂಗೆಲ್ಲ ಸೀನ್ ಐತೆ ನೋಡಿ ಫ್ಯಾಮಿಲಿ. ಡ್ಯಾನ್ಸ್ ಹೆಂಗೆ ಆಗ್ತೈತೆ ಏನಿಲ್ಲ ಗೊತ್ತಿಲ್ಲ. ನಾವೆಲ್ಲ ಫ್ಯಾಮಿಲಿ ಮಾಡತ್ತೀವಿ ನೋಡೋಣ. ಸ್ಟೇ ಟ್ಯೂನ್ಡ್ ಗೈಸ್. ಅಲ್ಲಿಂದ ಇಲ್ಲಿಂದ ಅಡ್ಡಾಡೋದಾಗೈತಿ ಬರೀ. ಅಲ್ಲಿಗ ಸ್ಟೇಜ್ ಕಡೆ ಕರೆಯತ್ತಾರೆ. ಎದಕ್ಕಂದ್ರಿಪ್ಪ ಅಂತಂದ್ರೆ ಇಷ್ಟೋ ತನಕ ಎಲ್ಲರೂ ಒಂದು ಫೋಟೋ ಹೊಡ್ಸ್ಕೊಂಡ್ರೆ. ಆ್ಯಂಡ್ ಈಗ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದು ಫೋಟೋ ಹೊಡ್ಸ್ಕೊಳಕ್ಕೆ ಕರೆಯತ್ತಾರೆ. ನಾವು ಮಾತಾಡ್ಬೇಕಂದ್ರೆ ಸಾಂಗ ಚಾಲು ಹೋಗ್ಬಿಡ್ತಲ್ಲಿ. ಆ್ಯಂಡ್ ಈಗ ನಮ್ಮ ನೆಕ್ಸ್ಟ್ ಡ್ಯಾನ್ಸ್ ಐತ್ರಿ, ನಮ್ದೇ ಐತಿ ನೆಕ್ಸ್ಟ್. ಆ್ಯಂಡ್ ಪ್ರಿಯಾ ಅಕ್ಕ ಅವ್ರು ಇಷ್ಟೋ ತನಕ ವೇಟ್ ಮಾಡತ್ತಿದ್ರು. ಅವ್ರು ಆತ ಅವ್ರ ಫ್ಯಾಮಿಲಿ ಆತ. ಆಮೇಲೆ ಸ್ವಲ್ಪ ಲೇಟ್ ಆಯ್ತು. ಟೈಮ್ ಎಷ್ಟು ಆಗೈತ್ರಿಪ್ಪ ಅಂತಂದ್ರೆ 11 ಸಮಥಿಂಗ್ ಆಯ್ತು. ಸೊ ಅದ್ರ ಸಂಬಂಧ ಮತ್ತು ಅವ್ರಿಗೂ ಅದ್ರ ಲೇಟ್ ಆಗ್ತೈತಿ. ಸ್ವಲ್ಪ ಲೇಟ್ ಸ್ಟಾರ್ಟ್ ಆಯ್ತು ನಮ್ಮ ಡ್ಯಾನ್ಸ್ ಅದು. ಈಗ ಇನ್ ಕೇಸ್ ಆಂಟಿ ಅಕ್ಕ ಅಂಕಲ್ ಮತ್ತು ಪ್ರೀತಿ ನೋಡತ್ತಿದ್ದೆ ಅಂದರೆ ಇದೇನು ಡ್ಯಾನ್ಸ್ ಹಾಕಿರ್ತೇನೆ ನನ್ನ ಕ್ಲಿಪ್. ಓಕೆ, ಇಲ್ಲಾಂತಂದ್ರೆ ಇನ್ಸ್ಟಾಗ್ರಾಮ್ನಾಗ ಬರ್ತೈತೆ ಅಂದ್ ವಿಡಿಯೋ. ಇಲ್ಲಾಂದ್ರೆ ಮಣ್ಣ ಅಂತೂ ಹಾಕಿ ಹಾಕ್ತಾರೆ. ನೆಕ್ಸ್ಟ್ ಡ್ಯಾನ್ಸ್ ನಮ್ದು ಇನ್ನು ಅವಾಗಿಂದ ನೋಡತ್ತೇನೆ ಡ್ಯಾನ್ಸ್ ಅಂತ ಡ್ಯಾನ್ಸೇ ಬರತ್ತಿಲ್ಲ. ಆ್ಯಂಡ್ ಹೋಪ್ಫುಲಿ ಅದಕ್ಕೆ ಕಾಪಿರೈಟ್ ಬೀಳ್ಬಾರ್ದು ಅಷ್ಟೇ ಸಾಕು. कभी मैच किया रे, कभी छोड़ दिया दिल, कभी कैच किया रे। साड़ी के बाल सा कभी मैच किया रे, कभी छोड़ दिया दिल, कभी कैच किया रे। टच करके दिल से दिल अटैच किया रे, कभी छोड़ दिया दिल, कभी कैच किया रे। साड़ी के बाल सा कभी मैच किया रे, कभी छोड़ दिया दिल, कभी कैच किया रे। ಏನ್ರಿಪ್ಪ ಅಂತಂದ್ರೆ ಇಷ್ಟೋ ತನಕ ಏನೇನು ಡ್ಯಾನ್ಸ್ ಇದ್ದೇನು ಪ್ರೋಗ್ರಾಮ್ ಇದ್ದಲ್ಲ ಅಲ್ಲ ಅವಾಗ ಕಾಣ್ತೀವಿ. ಆ್ಯಂಡ್ ಏನು ಡ್ಯಾನ್ಸ್ ಇದೇನಾಯ್ತಲ್ರಿ ಎಲ್ಲ ಫಿನಿಶ್ ಆಯ್ತು. ಆ್ಯಂಡ್ ಒಂದೆರಡು ರೀಲ್ಸಿಗೂ ಶೂಟ್ ಮಾಡಿದೆ. ಯಾಕಂದ್ರೆ ಇದು ಡ್ರೆಸ್ನಾಗೆಲ್ಲ ಭಾಳ ಪ್ರೀಟಿ ಕಾಣತೈತಿ. ಅಂದರೆ ಲೈಕ್ ಏನೋ ಚಂದ ಕಾಣತೈತಿ ಡ್ರೆಸ್ನಾಗ. ಈಗ ಹೋಗಿ ಹಲ್ದಿ ಐತಿ ಈಗ. ಸೊ ಈಗ ಡ್ರೆಸ್ ಚೇಂಜ್ ಮಾಡಿ ಹಲ್ದಿದೇನಿಲ್ಲ ಅದನ್ನು ಡ್ರೆಸ್ ಹಾಕೊಂಡ್ಬರ್ಬೇಕು. ಆ್ಯಂಡ್ ಎಲ್ಲ ಹಲ್ದಿ ಆಡೋದು ಪ್ಲಾನ್ ಐತಿ. ಆ್ಯಂಡ್ ನೋಡು ನನ್ನ ಬರೀ ಫ್ಯಾಮಿಲಿ ಏನಾಗ್ತೈತಿ ಏನಿಲ್ಲ ಅಂತ. ಆ್ಯಂಡ್ ಮ್ಯಾರೇಜ್ ಇಸ್ ಗೋಯಿಂಗ್ ಸೊ ಗುಡ್. ಲೆಟ್ಸ್ ಗೋ. ಆ್ಯಂಡ್ ಫ್ಯಾಮಿಲಿ ಒಂದೇನೋ ಪಿಕ್ಚರಾಗಿ ಬಿಟ್ಟೈತಿ. ಏನ್ರಿಪ್ಪ ಅಂತಂದ್ರೆ ಕುರ್ತಾ ಅಂತ ಇಟ್ಕೊಂಡೈತಿ. ಕುರ್ತಾ ಕೆಳಗೆ ಬ್ಲೂ ಕಲರ್ ಲೈಕ್ ಜೀನ್ಸ್ ಇಟ್ಕೊಳತ್ತಿದ್ದೆ.
ಬಟ್ ಅದು ನೆನಪಾರ್ಬಿಟ್ಟೆನ ಮಮ್ಮಿನ ಬ್ಯಾಗ್ ಪ್ಯಾಕ್ ಮಾಡಿಬಿಟ್ಟಾರ ಮಮ್ಮಿನ ಇಟ್ಕೊಂಡಿದ್ದು ಕುರ್ತಾ ಅದ್ರ ಕೆಳಗೆ ಜೀನ್ಸ್ನಾಗ ನೆನಪಾಗಿ ಇಟ್ಕೋಬೇಕಂತ ಬಟ್ ಎನಿವೇಸ್ ಇನ್ನೊಂದು ಎಕ್ಸ್ಟ್ರಾ ತಂದಿದ್ದೆ ನಾ ಪೇರ್ ಆಫ್ ಜೀನ್ಸ್ ಮತ್ತು ಟಿ ಶರ್ಟ್ ಆ್ಯಂಡ್ ನಮ್ಮ ಅಣ್ಣ ಅನ್ನತನ ನಂಗೆ ಜ್ವರ ಬರ್ತೈತಂತ ಫಿಕ್ಸ್ ನಿಂಗೆ ಜ್ವರ ಬರ್ತೈತಂತ ಯಾಕಂದ್ರೆ ದೃಷ್ಟಿ ಐತೈತಂತ ಸೊ ಗೈಸ್ ನಜರ್ ಒಲ್ಲ ಇಮೋಜಿ ಹಾಕ್ಬಿಟ್ರಿ ಕಮೆಂಟ್ನಾಗ ನಜರ್ ಬಿಡ್ಬೇಡ್ರಿ ಯಾಕಂತಂದ್ರೆ ಅದು ದೃಷ್ಟಿ ಭಾಳ ಜಲ್ದಿ ಹತ್ಬಿಡ್ತೈತಿ ರೀ ನನಗೆ ಹಂಗೆ ಮಾಡಿ ಅಡ್ಜಸ್ಟ್ ಆತ ಆ್ಯಂಡ್ ಥ್ಯಾಂಕ್ ಗಾಡ್ ಒಂದು ಜೀನ್ಸ್ ಒಂದು ಲೈಕ್ ಶರ್ಟ್ ಇಟ್ಕೊಂಬಂದಿದ್ದೇನ ಜೀನ್ಸ್ ಇದಕ್ಕೆ ಸೆಟ್ ಆಗೈತಿ ಆ್ಯಂಡ್ ಈಗ ಹಲ್ದಿ ಆಡಕ್ಕೆ ಹೊಂಟೈತಿ ಲೆಟ್ಸ್ ಗೋ. ಇಲ್ಲೇ ನೋಡ್ರಿ ಇಲ್ಲಿ ಆಲ್ರೆಡಿ ಹಲ್ದಿ ಶಾಸ್ತ್ರ ಸ್ಟಾರ್ಟ್ ಆಗೈತಿ ನಾವು ಮಿಸ್ಸಿಂಗ್ ಈಗ ನಾವು ಹೋಗ್ಬೇಕು ಎಲ್ಲರೂ ಕುಂತ ನೋಡ್ರಿ ಇಲ್ಲಿ ಎಲ್ಲೋ ಆಗ್ಯಾರ ಸ್ವಲ್ಪ ಜನ ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ಆ್ಯಂಡ್ ಫ್ಯಾಮ್ಲಿ ಈಗ ಆಲ್ಮೋಸ್ಟ್ ಅಲ್ಲಿ ಆಲ್ರೆಡಿ ಬಂದು ನಿಂತಾರೆ ಅದೆಲ್ಲ ಸ್ಟೇಜ್ ಮೇಲೆ ಆ್ಯಂಡ್ ಇನ್ನೊಂದೇನು ಪಿಕ್ಚರ್ ಆಗಿಬಿಟ್ಟಿದ್ರಿಪ್ಪ ಅಂತಂದ್ರೆ ನಾವು ಡ್ಯಾನ್ಸ್ ಮಾಡಿದ್ವಿ ಎಷ್ಟೋ ತನಕ ಫಸ್ಟ್ ಸಾಂಗ್ ಏನೈತಲ್ರಿ ರಾಂಜನಾ ಹೂವಾಮೆ ಅಂತಂದ್ರೆ ರಾಂಜನಾ ಸಾಂಗ್ ಮಾಡಿದ್ವಿ ನಾವು ಅದೇ ವಿಜಯ್ ಬಾಯಿ ಹೇಳಿತ್ತು ನಾವು ಲೈಕ್ ವಿಡಿಯೋ ಮಾಡಿಟ್ಪ ಅಂತ ಫಸ್ಟ್ ಡ್ಯಾನ್ಸ್ ಮೇನ್ ಇತ್ತು ಫಸ್ಟ್ ಅದೇ ಬೇಕಿತ್ತು ರೀಲ್ಸಿಗೆ ಅದು ಹಾಕಕ್ಕೆ ಅದನ್ನ ಮಾಡಿಲ್ಲ ಅಂತ ಮತ್ತು ಕ್ಯಾಮ್ರಾಮನಿಗೆ ಹೇಳ್ತೇನೆ ಅಂತಂದ ಹಿಂಗಾತ ಭಾಳ ಎಕ್ಸ್ಪೆಕ್ಟೇಷನ್ ಐತ್ರಿ ಯಾಕಂದ್ರೆ ಅಷ್ಟು ಪ್ರಾಕ್ಟೀಸ್ ಲೈಕ್ ಅದ ಒಂದು ಭಾಳ ಸೇರಿತ್ತು ಸಾಂಗ್ ಆಮೇಲೆ ಅದ್ರ ಸ್ಟೆಪ್ಸ್ ಆತ ಭಾಳ ಮಸ್ತ್ ಇತ್ತು ಸಾಂಗ್ ಆಮೇಲೆ ಅಷ್ಟೇ ಚಂದು ಕಾಣತಿತ್ತದ ಇಬ್ಬರೇ ಮಾಡಿದ್ವಿ ನಾವು ಅದಾದಮೇಲೆ ಎಲ್ಲರೂ ಬಂದು ಗ್ರೂಪ್ ಜಾಯ್ನ್ ಆತ ಅದ ಮಿಸ್ಸಿಂಗ್ ನೋಡೋಣ ಕ್ಯಾಮ್ರಾಮನಿಗೆ ಕೇಳೋಣಂತ ಹೋಪ್ಫುಲಿ ಅದ ವಿಡಿಯೋ ಮಾಡಿದ್ರೆ ಅಂದ್ರೆ ಭಾಳ ಚಲೋ ಇಲ್ಲ ಅಂತಂದ್ರೆ ಹೋಗ್ಲಿ ಬಿಡ್ರಿ ಫ್ಯಾಮಿಲಿ ಎವ್ರಿಥಿಂಗ್ ಹ್ಯಾಪನ್ ಫಾರ್ ಅ ರೀಸನ್ ಇಷ್ಟ ಅಂತಂದು ಸುಮ್ಮಾಗ್ಬಿಡ್ದೆ ಅಲ್ಲಿ ಆಲ್ರೆಡಿ ನೋಡಿ ಬಂದಿತ್ತು ಲೆಟ್ಸ್ ಗೋ ಹ್ಯಾಪಿ ಹೆಲ್ದಿ ವಿಡಿಯೋ ಬರಿ ಬ್ಲಾಗ್ ತಮ್ನೇಲ್ ಬಿತ್ತು ಆ್ಯಂಡ್ ಫ್ಯಾಮಿಲಿ ನೋಡ್ರಿ ಇಲ್ಲಿ ನಮ್ಮ ಅಣ್ಣನ ಓಡೋಗತ್ತಾನೆ ನಾ ಅಲ್ಲಿ ನಿಂತಿದ್ದು ಎಷ್ಟು ತನಕ ಓಡಿ ಬಂದೆ ಯಾಕಂದ್ರೆ ನಮ್ಮ ಕಾಕ ಹಲ್ದಿ ಹಚ್ಚತ್ತಾರೆ ಭಾಳ ಹಚ್ತಾರಂತಂದು ಎದ್ರಿ ಬರತ್ತಿಲ್ಲ ಆ್ಯಂಡ್ ಅಲ್ಲಿ ನೋಡ್ರಿ ನಮ್ಮ ಅಣ್ಣ ಓಡೋಂಟಾನ ಫ್ಯಾಮಿಲಿ ನಾರೇ ಸಿಪ್ಪರ್ ಸೈಡ್ರಪ್ಪ ನಾರು ಓಡಿ ಬಂದೆ ಯಾಕಂತಂದ್ರೆ ನಮ್ಮ ಕಾಕ ದುಮ್ಶಾನ್ ಹಚ್ತಾರೆ ಗೊತ್ತೈತಿ ಅದ್ರ ಸಂಬಂಧ ಹೋಗಾತಿಲ್ಲ ಆ್ಯಂಡ್ ನಮ್ಮ ಅಣ್ಣಗೆ ಹಿಡಿದು ಕೊಡೋಕೀಗ ಅಂತಂದ್ರೆ ಅದಕ್ಕೆ ಓಡಿ ಬಂದಿಲ್ಲ ರೀ ಸ್ಟೇಜಲ್ಲಿ ಐತಿ ನಾ ಇಲ್ಲಿ ಓಡಿ ಬಂದೇನೆ ಫುಲ್ ಹಚ್ಚಿ ಹಿಂಗೆ ಮುಖ ಎಲ್ಲ ಹಿಂಗೆ ಮಾಡ್ತಾರೆ ಇಷ್ಟೇ ಹಚ್ಚಾರಪ್ಪ ನಾರ್ಮಲ್ ಅಷ್ಟೇ ಹಚ್ಕೊಂಡೈತಿ ಆ್ಯಂಡ್ ಎಲ್ಲರ ಕಂಡ್ರೆ ನಮ್ಮ ಅಣ್ಣ ನೋಡಾತ ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ಇವು ಓಡಾಕತ್ತಾನ ಕಮ್ಮ ಹಿಡ್ಗಿಡ್ ಕೊಟ್ಟೆ ನೋಡ್ಸ ಹೇಳತ್ತೀನಿ ನಾನು ಪಾರ್ಕಿ ಕಡೆ ಹೊಡಿ ಬಂದೈತಿ ತಿರುಗಿ ನಮ್ದು ಹಲ್ದಿ ಕಮ್ಮ ಹೆಡಿನ್ ಸಿಕ್ಕ ಜಾಸ್ತಿ ಆಗತೈತಿ ಯಾಕಂದ್ರೆ ಮಣ್ಣ ಮೇಲೆ ಹೆದರಿಗೆ ಬರತೈತಿ ಅಲ್ಲಿ ಹಾಕ್ಕೊಡ್ತಾನ ನೀವು ನಂಗೆ ಅಂತಂದೆ ಇಲ್ಲದಾರ ನೋಡ್ರಿ ನಮ್ಮ ಕಾಕ ಹುಡ್ಕಾಕತ್ತಾರೀಗ ಅವ್ರೆ ನಮ್ಮ ಅಣ್ಣ ಆ ಕಡೆ ಹಿಡ್ಕೊಂಡೇನೇನು ಇಲ್ಲಿ ಹಿಡ್ಕೊಂಡೇನು ಅಟ್ ಲಾಸ್ಟ್ ನೋಡ್ರಿ ಇಲ್ಲೆಲ್ಲ ಇನ್ನೂ ತಕ್ಕೊಂಡೆ ನಾನೇ ಹಚ್ಚಿ ರುಬ್ಯಾಡಿದ್ರೆ ಇಲ್ಲೇನೋ ಐತೆ ನನ್ನ ಕಡೆನು ಯಾರು ಸಿಕ್ಕರೆ ಹಚ್ಚುನ ಅಂತ ಅಲ್ಲೇ ಸುರ್ಗಿ ನೀರು ಆಗತೈತಿ ಸೊ ಇಲ್ಲಿ ಹಲ್ದಿ ಆದ್ಮೇಲೆ ಏನು ಕುಂತದ ನೀರು ಹಾಕ್ತಾರಲ್ಲ ಅದು ನಡತೈತಿ ಶಾಸ್ತ್ರ ನೋಡೋಣ ಬರೀ ಫ್ಯಾಮಿಲಿ ಹಚ್ಚಿಸ್ಕೊಳಕ್ಕೇನಿಲ್ಲ ರೀ ಅವ್ರು ಫುಲ್ ಹಚ್ಚಿ ತುಂಬಾತಾರೆ ಅದ್ರ ಸಂಬಂಧ ನಾವು ಹೋಗಾತಿಲ್ಲ ಅಷ್ಟೇ ಮೇಕಪ್ ಹಾಕಿದ್ರಿ ಅರುಂಧತಿ ಪಿಕ್ಚರ್ನಾಗ ಜೇಜಮ್ಮ ಇದ್ಲಲ್ಲ ಹಂಗಾಗನತಿ ಸಾಕ್ರಿ ಕಕ್ಕ ಸಾಕ್ರಿ ಆ್ಯಂಡ್ ಸೊ ಫ್ಯಾಮಿಲಿ ಹಲ್ದಿ ಶಾಸ್ತ್ರ ಏನೈತಲ್ರಿ ಅದು ಮುಗಿತಾ ಆ್ಯಂಡ್ ಇಲ್ಲೆಲ್ಲ ನೋಡ್ರಿ ಇನ್ನೂ ಫೇಸ್ ವಾಶ್ ಮಾಡ್ಕೊಂಡಿಲ್ಲ ನಾ ಜಸ್ಟ್ ಅದೇನು ಡ್ರೈ ಆಗೈತಲ್ಲ ಹಲ್ದಿ ಹಿಂಗೆ ಜಾಡ್ಸ್ಕೊಂಡೆ ನಾನು ಕೈಗೆ ಅಂಗಿಗೆ ನೋಡ್ರಿ ಕೈಗೆ ಅಂಗಿಗೆ ಮದುವೆ ಒಂದೇ ಸಲ ಬರ್ತೈತಿ ಹೋಗ್ಲಿ ಬಿಡಂಗೆ ಮಾತು ಕೈಯೆಲ್ಲ ನೋಡ್ರಿ ನಾನು ಅದರ ಮತ್ತು ಮುಂಜಾನೆ ಒಳಗಿಂದ ಅಕ್ಕಿ ಕಾಳು ಐತಿ ಅದಕ್ಕೆ 7:30 ಒಳಗೆ ಬಾ ಅಂತೀನೋ ಅಂದಾರೆ ಅದಕ್ಕೆ ಹೋಗ್ಬೇಕಾ ಅದಾದಮೇಲೆ 12 ಗಂಟೆಗೆ ಸಮಥಿಂಗ್ ಹೊರಗಿನವ್ರು ಬರ್ತಾರೆ ಸೊ ಆ್ಯಸ್ ಯೂಶ್ವಲ್ ಮದುವೆದು ಹೆಂಗಿರ್ತೈತಿ ನಿಮ್ಗೆ ಗೊತ್ತೈತೆ ಅನ್ಕೊತೀನಿ ನಾನು ಆ್ಯಂಡ್ ನಾಳಿದ ಔಟ್ಫಿಟ್ ಏನೈತಲ್ರಿ ಅದು ಭಾಳ ಕ್ಯೂಟ್ ಐತೆ ಓಕೆ ಇವತ್ತಿಂದ ಏನೈತಲ್ಲ ವೈಟ್ ಕಲರ್ ಅದು ಭಾಳ ಸೇರಿತ್ತು ನಂಗೆ ಭಾಳ ಅಂದ್ರೆ ಭಾಳ ಆ್ಯಂಡ್ ನಾಳಿದು ಏನೈತಲ್ರಿ ಮಾರ್ನಿಂಗ್ ಮುಂಜಾನೆ ಹಾಕೊಳತ್ತೀನಲ್ಲ ಲೈಕ್ ಆದರ ಮಸ್ತ್ ಐತ್ರಿಪ್ಪ ಆದರ ಹೇಳತ್ತೀನಲ್ಲ ನಾ ಇಷ್ಟು ಹೇಳತ್ತೀನಿ ಅಂತ ತಿಳ್ಕೊಂಬಿಡ್ರಿ ಅದ್ರ ಸಂಬಂಧ ಸ್ಟೇ ಟ್ಯೂನ್ ಇರಿ ನಾಳೆ ಬ್ಲಾಗ್ ನೋಡಕ್ಕೆ ಆ್ಯಂಡ್ ಇದು ಬ್ಲಾಗ್ ಇಲ್ಲೇನು ಮಾಡತ್ತೀನಿ ಐ ಹೋಪ್ ನಿಮ್ಗೆ ಬ್ಲಾಗ್ ಸರಿ ಅನ್ಕೊತೀನಿ ವಿಡಿಯೋ ಸರಿ ತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಆದಷ್ಟು 60,000 ಸ್ಟ್ರಾಂಗ್ ಫ್ಯಾಮಿಲಿ ಮುಟ್ಟುನಂತ ಓಕೆ ಆ್ಯಂಡ್ ಸಿಗ್ತೇನೆ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿ ಮಟ್ಟ ಸ್ಟೇ ಚಿಪ್ ಬಿ ಗಿಚ್ ಅಂಡ್ ಗೆಟ್ ರಿಚ್ ಬೈ ಸೊ ದಿಸ್ ಇಸ್ ರಾಯಲ್ ಲೀಡರ್ ಪ್ರತೀಕ್ಷಾ ಸೈನಿಂಗ್ ಆಫ್.